ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಯೂಟ್ಯೂಬ್ ಮೇಲೆ ದಿನಾಲು ಸಾವಿರಾರು ಚಾನಲ್ ಕ್ರಿಯೇಟ್ ಆಗ್ತಿವೆ. ಆದರೆ ಅದರಲ್ಲಿ ಕೆಲವು ಚಾನಲ್ಗಳು ಮಾತ್ರ ಯೂಟ್ಯೂಬ್ನಲ್ಲಿ ಸಕ್ಸಸ್ ಆಗಿ ಬೆಳೆಯುತ್ತವೆ, ಒಳ್ಳೆ ಅರ್ನಿಂಗ್ ಕೂಡ ಮಾಡ್ತವೆ, ಜೊತೆಗೆ ಹೆಸರು ಕೂಡ ಮಾಡ್ತಾರೆ. ಈ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಕೆಲವು ಜನ ಮಾತ್ರ ಒಳ್ಳೆ ಹೆಸರು, ಖ್ಯಾತಿಯ ಜೊತೆ ಹಣ ಕೂಡ ಮಾಡ್ತಾರೆ. ಇಲ್ಲಿ ನಂಬರ್ನಲ್ಲಿ ಹೇಳೋದಾದರೆ ಸ್ನೇಹಿತರೆ, ಯೂಟ್ಯೂಬ್ನಲ್ಲಿ ಕೇವಲ 1% ಜನ ಮಾತ್ರ ಸಕ್ಸಸ್ ಆಗ್ತಾರೆ. ಉಳಿದ 99% ಜನ ಫೇಲ್ ಆಗ್ತಾರೆ. 99% ಜನ ಫೇಲ್ ಆಗ್ತಾರೆ ಅಂದರೆ ಯಾಕೆ? ಸೊ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಒಬ್ಬ ಯೂಟ್ಯೂಬರ್ನ ಜರ್ನಿ ಬಗ್ಗೆ ಹೇಳಲಿದ್ದೇನೆ. ಇವತ್ತು ನಿಮಗೆ ನಾನು ಆ್ಯಸ್ ಎ ಯೂಟ್ಯೂಬರ್ ಆಗಿ ನೀವು ಜೀರೋದಿಂದ ಸ್ಟಾರ್ಟ್ ಮಾಡ್ತೀರಾ ಮತ್ತು ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಿ ಬೆಳೆಯಬೇಕಾದ್ರೆ ಆಗ ಅದರ ಮಧ್ಯದಲ್ಲಿ ಯೂಟ್ಯೂಬ್ ನಿಮಗೆ ಯಾವ ಟೈಮ್ನಲ್ಲಿ ಏನೆಲ್ಲ ಮಾಡೋಕ್ಕೆ ಪ್ರೇರೇಪಿಸುತ್ತೆ, ನಿಮ್ಮನ್ನು ಅಸಹಾಯಕನನ್ನಾಗಿಸಿ ನಿಮ್ಮಿಂದ ಏನೇನು ಮಾಡಿಸುತ್ತೆ ಅನ್ನೋದು ತಾಳ್ಮೆಟ್ಟು ಈ ವಿಡಿಯೋ ನೀವು ನೋಡಿದರೆ ಸ್ನೇಹಿತರೆ, ನೀವು ಕೂಡ ಆ 1% ಜನರಲ್ಲಿ ಬೆರೆಯಬಹುದು, ಸಕ್ಸಸ್ ಕಾಣಬಹುದು. ಅದಕ್ಕಾಗಿ ತಾಳ್ಮೆಟ್ಟು ಈ ವಿಡಿಯೋ ಗಮನ ಕೊಟ್ಟು ನೋಡಿ, ಯಾವುದೇ ಪಾರ್ಟ್ ಮಿಸ್ ಮಾಡಿ ಕೊಳ್ಳಬೇಡಿ. ಇದು ನಿಮ್ಮ ಜೀವನದ ತುಂಬ ಮಹತ್ವದ ವಿಡಿಯೋ ಆಗಿರಲಿದೆ ಸ್ನೇಹಿತರೆ. ನಾವು ಇಲ್ಲಿ ಮೊಟ್ಟ ಮೊದಲು ಒಬ್ಬ ಇಂತಹ ವ್ಯಕ್ತಿಯ ಬಗ್ಗೆ ನೋಡೋಣ. ಆ ವ್ಯಕ್ತಿ ಇನ್ನೂ ಯೂಟ್ಯೂಬ್ ಮೇಲೆ ಚಾನಲ್ ಕ್ರಿಯೇಟ್ ಮಾಡಿಲ್ಲ, ಚಾನಲ್ ಕ್ರಿಯೇಟ್ ಮಾಡೋ ಯೋಚನೆಯೂ ಕೂಡ ಮಾಡಿಲ್ಲ. ಆದರೆ ಆ ವ್ಯಕ್ತಿ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾತ್ರ ನೋಡುತ್ತಿದ್ದಾನೆ. ತನಗಿಷ್ಟವಾದ ವಿಡಿಯೋ ಯೂಟ್ಯೂಬ್ ಮೇಲೆ ನೋಡ್ತಿದ್ದಾನೆ. ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡುವ ಅವನ ಇಂಟ್ರೆಸ್ಟ್ ಹೆಚ್ಚಾಗುತ್ತಾ ಹೋಗುತ್ತೆ. ಹಾಗೆ ನೋಡ್ತಾ ಒಂದು ದಿನ ಅವನ ಮುಂದೆ ಯೂಟ್ಯೂಬ್ನಿಂದ ಸಾವಿರಾರು ರೂಪಾಯಿ ಹಣ ಸಂಪಾದಿಸಬಹುದು, ಲಕ್ಷ ಸಂಪಾದಿಸಬಹುದು, ಕೋಟಿ ಸಂಪಾದಿಸಬಹುದು ಅನ್ನೋ ವಿಡಿಯೋ ಬರುತ್ತೆ. ಯಾಕಂದರೆ ಯೂಟ್ಯೂಬ್ನಲ್ಲಿ ಸಾವಿರಾರು ಇಂತಹ ವಿಡಿಯೋಗಳಿವೆ ಸ್ನೇಹಿತರೆ. ನಾವು ಕೂಡ ಇಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಇದು ನಿಜ ಕೂಡ ಹೌದು ಸ್ನೇಹಿತರೆ. ಯಾಕಂದರೆ ಇದು ನೋಡಿ ಜನ ಮೋಟಿವೇಟ್ ಆಗಲಿ, ಇನ್ಸ್ಪೈರ್ ಆಗಲಿ ಅಂತ ಹಾಕಿರ್ತೀವಿ. ಅದನ್ನು ಆತ ನೋಡ್ತಾನೆ ಮತ್ತು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಈ ವ್ಯಕ್ತಿ ಇಷ್ಟೊಂದು ದುಡ್ಡು ಯೂಟ್ಯೂಬ್ ಮೇಲೆ ಮಾಡ್ತಿದ್ದಾನಲ್ಲ, ಯಾಕೆ ನಾನು ಕೂಡ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬಾರ್ದು, ಯಾಕೆ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಲಕ್ಷ ಹಣ ಸಂಪಾದಿಸಬಾರ್ದು ಅಂತ ಯೋಚಿಸಿ ನೆಕ್ಸ್ಟ್ ಡೇನೇ ಒಂದು ಚಾನಲ್ ಕ್ರಿಯೇಟ್ ಮಾಡಿ ಬಿಡ್ತಾನೆ. ಇಲ್ಲಿ ನಿಮಗೆ ಯೂಟ್ಯೂಬ್ ಆಪ್ಷನ್ ಕೊಡುತ್ತೆ ಸ್ನೇಹಿತರೆ, ಒತ್ತಾಯ ಮಾಡುತ್ತೆ ಚಾನಲ್ ಕ್ರಿಯೇಟ್ ಮಾಡೋಕೆ. ಏಕೆಂದರೆ ಯೂಟ್ಯೂಬ್ನಲ್ಲಿ ಚಾನಲ್ ಕ್ರಿಯೇಟ್ ಮಾಡೋದು ಫ್ರೀ ಆಗಿದೆ, ಈಸಿ ಆಗಿದೆ. ಹಾಗಾಗಿ ಆತ ಚಾನಲ್ ಕ್ರಿಯೇಟ್ ಮಾಡಿ ಬಿಡ್ತಾನೆ. ಈಗ ಚಾನಲ್ ಏನೋ ಕ್ರಿಯೇಟ್ ಆಯಿತು. ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ಕಂಟೆಂಟ್ ಏನು ಹಾಕುವುದು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಇಲ್ಲಿ ಏನಾಗುತ್ತದೆ ಅಂದರೆ, ಒಬ್ಬ ಸಾಮಾನ್ಯ ಮನುಷ್ಯನ ತಲೆಯಲ್ಲಿ ಒಂದು ಟಾಪಿಕ್ ಮೇಲೆ ಯಾವುದೇ ಟಾಪಿಕ್ ಇರಲಿ 10ರಿಂದ 15 ವಿಡಿಯೋ ಮಾಡುವಷ್ಟು ಐಡಿಯಾಗಳು ಇದ್ದೇ ಇರುತ್ತೆ ಅವನ ತಲೆಯಲ್ಲಿ. ಪ್ರಾರಂಭದಲ್ಲಿ ಆ 10ರಿಂದ 15 ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಹಾಕ್ತಾನೆ. ಆ 10-15 ವಿಡಿಯೋ ಹಾಕಿ ಆದಮೇಲೆ ಇಲ್ಲಿ ಬಂದು ಸಿಕ್ಕಾಕುತ್ತಾನೆ. ಯಾಕಂದರೆ ಅವನು ಯಾವುದೇ ಪ್ಲಾನ್ ಮಾಡಿಲ್ಲ. ಚಾನಲ್ ಮಾಡಿದ್ದು ಬರೀ ಬೇರೆಯವರು ಯೂಟ್ಯೂಬ್ ಮೇಲೆ ಹಣ ಸಂಪಾದನೆ ಮಾಡ್ತಿದ್ದಾರೆ ಅನ್ನೋದನ್ನು ನೋಡಿ ಚಾನಲ್ ಮಾಡಿದ್ದು. ಜನ ಯೂಟ್ಯೂಬ್ನಲ್ಲಿ ಇಷ್ಟೊಂದು ಹಣ ಸಂಪಾದನೆ ಮಾಡ್ತಿದ್ದಾರೆ, ನಾನು ಚಾನಲ್ ಮಾಡಿ ಹಣ ಮಾಡೋಕ್ಕೆ ಶುರು ಮಾಡ್ತೀನಿ ಅಂತ ಯೋಚನೆ ಮಾಡಿದ್ದು ಬಿಟ್ಟರೆ ಯಾವುದೇ ಪ್ಲಾನ್ ಇಲ್ಲ. ಯೂಟ್ಯೂಬ್ ಮೇಲೆ ಏನು ಕಂಟೆಂಟ್ ಹಾಕೋದು, ಯಾವ ಕಂಟೆಂಟ್ ಹಾಕಿದರೆ ಜನ ನನ್ನ ವಿಡಿಯೋ ನೋಡ್ತಾರೆ, ಹೇಗೆ ನಾನು ಯೂಟ್ಯೂಬ್ ಮೇಲೆ ಕೆಲಸ ಮಾಡೋದು, ಇದು ಯಾವುದೇ ಪ್ಲಾನ್ ಅವನ ಹತ್ರ ಇರೋಲ್ಲ. ಸೊ ಇಲ್ಲಿ ಅವನಿಗೆ ಕಷ್ಟ ಅನಿಸೋಕೆ ಶುರು ಆಗುತ್ತೆ. ಅವನು ಯಾವುದೇ ಲರ್ನಿಂಗ್ ಮಾಡಿಲ್ಲ ಸ್ನೇಹಿತರೆ, ಕಲಿಬೇಕು ಅಂತ ಯೋಚನೆ ಮಾಡಿಲ್ಲ ಅಂದರೆ ಅರ್ನಿಂಗ್ ಹೇಗೆ ಆಗುತ್ತೆ ಹೇಳಿ? ಓಕೆ, ಈಗ ಅವನು ಕಂಟೆಂಟ್ ಕಾಪಿ ಪೇಸ್ಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇಲ್ಲಿಂದ ಕಂಟೆಂಟ್ ಕಾಪಿ ಮಾಡೋದು, ಅಲ್ಲಿಂದ ಕಂಟೆಂಟ್ ಕಾಪಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಮಾಡ್ತಾ ಹೋದಾಗ ಚಾನಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ಯೂಟ್ಯೂಬ್ ರಿಯೂಸ್ ಕಂಟೆಂಟ್ ಅಂತ ಮಾನಿಟೈಸೇಷನ್ ರಿಜೆಕ್ಟ್ ಮಾಡಿಬಿಡುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ಸೈಕಾಲಜಿಕಲಿ ಯೋಚನೆ ಮಾಡಿ ನೋಡಿ, ಯಾವಾಗ ಬೇರೆಯವರ ಕಂಟೆಂಟ್ ಕಾಪಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀರಾ, ನಿಮ್ಮ ಯೂಟ್ಯೂಬ್ ಜರ್ನಿಯನ್ನು ಬೇರೆಯವರ ಕಂಟೆಂಟ್ ಕದ್ದು ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡಿರ್ತೀರಾ, ಅವತ್ತೇ ನೀವು ಮುಗಿದು ಹೋಗಿರ್ತೀರ.
ನೀವು ಮತ್ತು ನಿಮ್ಮದು ಅನ್ನೋದು ಅಲ್ಲಿ ಎಲ್ಲಿದೆ ಹೇಳಿ ಸ್ನೇಹಿತರೆ? ಇಲ್ಲಿ ಯೂಟ್ಯೂಬ್ ಕೂಡ ನಿಮ್ಮನ್ನು ಪುಷ್ ಮಾಡುತ್ತೆ. ಎಲ್ಲರೂ ಕಾಪಿ ಪೇಸ್ಟ್ ಮಾಡ್ತಿದ್ದಾರೆ, ನೀನು ಮಾಡುವಂತ ಪ್ರಚೋದನೆ ಕೊಡುತ್ತೆ. ಯಾಕಂದ್ರೆ ಅಂತಹ ತುಂಬ ವಿಡಿಯೋಸ್ ಯೂಟ್ಯೂಬ್ ಮೇಲಿವೆ. ಜನರಿಗೆ ಹೀಗೆ ಯಾಕೆ ಅಂತ ಕೇಳಿದರೆ ಜನರ ಉತ್ತರ ಕೂಡ ಸರ್ ಅವನು ಮಾಡ್ತಿದ್ದಾನೆ, ನಾವು ಮಾಡ್ತಿದ್ದೀವಿ ಅನ್ನೋ ಉತ್ತರ ಸಿಗುತ್ತೆ. ಈ ಉತ್ತರದಿಂದ ಅವನು ಯೂಟ್ಯೂಬ್ನಿಂದ ಒಂದು ಸ್ಟೇಜ್ ಹಿಂದಕ್ಕೆ ಹೋಗ್ಬಿಡ್ತಾನೆ ಸ್ನೇಹಿತರೆ. ಈಗ ಹೀಗೆ ಮುಂದೆ ಏನಾಗುತ್ತೆ ಅಂದರೆ ಅವನು ಯೂಟ್ಯೂಬ್ ಮೇಲೆ ಬಂದದ್ದು ಲಕ್ಷ ಹಣ ಮಾಡೋಕೆ ಅಂತ. ಆದರೆ ಅವನು ಯೂಟ್ಯೂಬ್ ಮಾಡಬೇಕು ಅಂದರೆ ನಮ್ಮ ಸ್ವಂತ ಕಂಟೆಂಟ್ ಬೇಕು, ಹಾಗೆ ಇಲ್ಲಿ ಪೇಷನ್ಸ್ ಬೇಕು ಅನ್ನೋದು ಯೋಚನೆ ಮಾಡಿರೋದಿಲ್ಲ. ಹಾಗೆ ಇಲ್ಲಿ ಈ ಪ್ಲ್ಯಾಟ್ಫಾರ್ಮ್ ಮೇಲೆ ಕಾಂಪಿಟೇಷನ್ ಕೂಡ ಇದೆ. ನೀವು ಕಾಪಿ ಪೇಸ್ಟ್ ಕೂಡ ಮಾಡಾಯಿತು, ನಿಮ್ಮಲ್ಲಿ ಲರ್ನಿಂಗ್ ಮಾಡೋ ಮನಸ್ಸಿಲ್ಲ, ಅಂದರೆ ಕಲಿಯೋಕೆ ತಾಳ್ಮೆ ಇಲ್ಲ. ಹೀಗಾಗಿ ಶಾರ್ಟ್ಕಟ್ಟನ್ನು ಮಾಡೋಕ್ಕೆ ಪ್ರಯತ್ನಿಸ್ತಾರೆ. ಹೇಗಾದರೂ ಮಾಡಿ ನನ್ನ ಚಾನಲ್ ಮೇಲೆ 1,000 ಸಬ್ಸ್ಕ್ರೈಬರ್ಸ್ ಮತ್ತು 4,000 ಗಂಟೆಯ ವಾಚ್ ಟೈಮ್ ಪೂರ್ಣ ಮಾಡಬೇಕಾಗಿದೆ. ಆಯಿತು, ಹೇಗಾದರೂ ಮಾಡಿ ಏನಾದರೂ ಮಾಡಿ ಸಕ್ಸಸ್ ಆಗಬೇಕು ಅನ್ನೋ ಪ್ರಯತ್ನದಲ್ಲಿ ಆತ ಸಿಕ್ಕಾಕೊಂಡು ಬಿಡ್ತಾನೆ. ಅವನಿಗೆ ಅನಿಸುತ್ತೆ ಶಾರ್ಟ್ಕಟ್ ಮಾಡೋಕ್ಕೆ ಸಾಕಷ್ಟು ವಿಧಾನಗಳಿವೆ ಅಂತ. ಅವನ ಚಾನಲ್ ಟೆಕ್ ಕೆಟಗರಿದಿದೆ, ಓಕೆ. ಆದರೆ ಇವತ್ತು ಈ ಡ್ಯಾನ್ಸರ್ ತುಂಬ ಫೇಮಸ್ ಆಗಿದ್ದಾನೆ, ಈ ಟಾಪಿಕ್ ತುಂಬ ಟ್ರೆಂಡಿಂಗ್ನಲ್ಲಿದೆ, ಇವನ ಮೇಲೆ ವಿಡಿಯೋ ಮಾಡಿ ಹಾಕಿದ್ರಾಯ್ತು, ಇವತ್ತು ಇದು ಟ್ರೆಂಡಿಂಗ್ ಟಾಪಿಕ್ ಆಗಿದೆ, ಇವತ್ತು ಈ ವಿಡಿಯೋ ಹಾಕೋಣ ಅಂತ ಟಾಪಿಕ್ನಿಂದಾನೆ ಅವನು ಡೈವರ್ಟ್ ಆಗ್ತಾನೆ. ಅಂದರೆ ಇಲ್ಲಿಯೂ ಕೂಡ ಅವನು ಒಂದು ಸ್ಟೆಪ್ ಹಿಂದಕ್ಕೆ ಹೋಗ್ತಾನೆ. ಹೀಗೆ ಮಾಡುತ್ತಾ ಇದು ಕೂಡ ನಡೆಯಲಿದ್ದಾಗ ಮತ್ತೆ ಬೇರೆ ರೀತಿಯಿಂದ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇನೆಂದರೆ ಬೇರೆಯವರಿಗೆ ಎಕ್ಸ್ಪೋಸ್ ಮಾಡೋಕ್ಕೆ ರೆಡಿ ಆಗ್ತಾನೆ. ಅವನಿಗೆ ಹೇಗಾದರೂ ಮಾಡಿ ವಿಡಿಯೋ ಮೇಲೆ ವ್ಯೂಸ್ ಬೇಕಾಗಿದೆ, ಚಾನಲ್ ಮೇಲೆ ಇನ್ನೂ ಹೆಚ್ಚಿನ ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ದಾರೆ. ಏನು ಮಾಡೋದೀಗ? ಎಕ್ಸ್ಪೋಸ್. ಯಾಕಂದರೆ ಅವನಿಗೆ ಪೇಷನ್ಸ್ ಇಲ್ಲ. ಅವನಿಗೆ ದೇವರು ಎಲ್ಲ ಕರುಣಿಸಿದ್ರೂ ಕೂಡ ಸಹನೆ ಮಾತ್ರ ಕೊಟ್ಟಿಲ್ಲ. ಅದಕ್ಕಾಗಿ ಆತ ಏನು ಮಾಡ್ತಾನೆ, ಯಾವುದೋ ದೊಡ್ಡ ಯೂಟ್ಯೂಬರ್ಗೆ ಟಾರ್ಗೆಟ್ ಮಾಡಿ ಅವ್ರ ಬಗ್ಗೆ ನೆಗೆಟಿವ್ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವರಿಗೆ ಬೈಯೋಕ್ಕೆ ಶುರು ಮಾಡ್ತಾನೆ. ಆ ಯೂಟ್ಯೂಬರ್ನ ಫೋಟೋ ಬಳಸಿ ತಮ್ನೇಲ್ ಕ್ರಿಯೇಟ್ ಮಾಡುವಾಗ ಅವನ ಬಗ್ಗೆ ಇಲ್ಲ ಸಲ್ಲದ ಪದ ಬಳಸಿ, ಅಂದರೆ ಈ ಯೂಟ್ಯೂಬರ್ ಫೇಕ್ ಇದ್ದಾನೆ, ಇವನು ಫೇಕ್ ವಿಡಿಯೋ ಹಾಕ್ತಾನೆ, ಹಾಗೆ ಹೀಗೆ ಸುಮ್ಮನೆ ಮನಸ್ಸಿಗೆ ಬಂದಿದ್ದು ಹಾಕ್ಬಿಡೋದು. ಕೆಲವರಂತೂ ಅತಿ ಮಾಡಿಬಿಡ್ತಾರೆ ಸ್ನೇಹಿತರೆ. ಸೊ ಇದೆಲ್ಲ ಮಾಡೋದ್ರಿಂದ ತಾವೇ ತಮ್ಮ ಈ ಯೂಟ್ಯೂಬ್ ಜರ್ನಿಯಲ್ಲಿ ಸೋಲ್ತಾರೆ ಸ್ನೇಹಿತರೆ. ನೀವು ಚಾನಲ್ ಮಾಡಿದ್ದು ಯಾಕೆ? ಯೂಟ್ಯೂಬ್ನಿಂದ ಹಣ, ಆಸ್ತಿ, ಅಂತಸ್ತು, ಹೆಸರು ಮಾಡಬೇಕು ಅಂತ ಬಂದದ್ದು ತಾನೆ. ಹಾಗಾದರೆ ನಿಮ್ಮ ಸ್ವಂತ ಕಂಟೆಂಟ್ ಎಲ್ಲಿದೆ ಹೇಳಿ? ಬೇರೆಯವರ ಬಗ್ಗೆ ನೆಗೆಟಿವ್ ಮಾತಾಡಿದರೆ ಇದೆಲ್ಲ ಸಿಗುತ್ತಾ? ನೋ, ನೆವರ್. ನೀವು ಲಾಂಗ್ ಟೈಮ್ ಇದನ್ನೆಲ್ಲ ಮಾಡೋಕೆ ಆಗಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಯೂಟ್ಯೂಬ್ನಲ್ಲಿ ಸಕ್ಸಸ್ ಪಡೆದವರು ಇರಲಿ ಇಲ್ಲ ಫೇಲ್ಯೂರ್ ಆಗಿರಲಿ, ಒಬ್ಬರಿಗೊಬ್ಬರು ಕಾಂಪಿಟೇಷನ್ ಇಟ್ಟಿರ್ತಾರೆ. ಅವರು ಒಬ್ಬರಿಗೊಬ್ಬರ ಮೇಲೆ ಅಸೂಯೆನೂ ಪಡುತ್ತಿರಬೇಕು. ಓಕೆ, ಇದು ಸ್ವಾಭಾವಿಕ, ಇದು ಒಂದು ಹ್ಯೂಮನ್ ನೇಚರ್ ಆಗಿದೆ. ಆದರೆ ನಾನು ಇಲ್ಲಿ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾರ ಮೇಲೂ ನಿಮಗೆ ಅಸೂಯೆ ಇದ್ದರೂ ಕೂಡ ಅವನನ್ನು ಹಿಂದಕ್ಕೆ ಮುಂದೆ ಸಾಗೋಕೆ ಪ್ರಯತ್ನಿಸಿ. ಅವನಿಗೆ ಒಂದು ಮುಂದೆ ಸಾಗೋ ಪ್ರಯತ್ನ ಬೇಡ. ಇದು ತುಂಬ ಕೆಟ್ಟದ್ದು ಅಂತ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಸಕ್ಸಸ್ ಸಿಗದಿದ್ದಾಗ ಎಕ್ಸ್ಪೋಸ್ ಮಾಡೋ ಗಿಳಿಗೆ ಬೀಳ್ತಾರೆ. ಹೀಗೆ ಮಾಡಿದಾಗ ಜನ ನೋಡಿ ಸ್ನೇಹಿತರೆ, ನಾವು ನೆಗೆಟಿವ್ ಹೇಳ್ತಿರುವಾಗ ಅದು ಜನರಿಗೆ ತುಂಬ ಇಷ್ಟ ಆಗುತ್ತೆ. ಜನ ನೋಡೋಕೆ ಶುರು ಮಾಡ್ತಾರೆ. ಇದರಿಂದ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾರೆ. ಹಾಗೆ ಹಾಕಿದ ವಿಡಿಯೋಗೆ ಒಳ್ಳೆ ವ್ಯೂಸ್ ಕೂಡ ಬರುತ್ತೆ. ಆದರೆ ಮಜಾ ತಗೊಳ್ಳೋರು ಎಷ್ಟು ದಿನ ಅಂತ ನಿಮ್ಮ ವಿಡಿಯೋ ನೋಡ್ತಾರೆ ಹೇಳಿ? ಒಂದು 5-10 ವಿಡಿಯೋ ನೋಡಿದ ಮೇಲೆ ನಿಮ್ಮ ಮುಂದಿನ ವಿಡಿಯೋ ಮೇಲೆ ವ್ಯೂಸ್ ಕಡಿಮೆ ಆಗುತ್ತೆ. ಇಷ್ಟೆಲ್ಲ ಮಾಡಿದ ಮೇಲೆ 7-8 ತಿಂಗಳು ಕಷ್ಟಪಟ್ಟು ಏನೇನು ಮಾಡಿದರೂ ಕೂಡ ಕೊನೆಗೆ ಸಾಕಾಗಿ ಆವಾಗ ಈಗ ನನಗೆ ಯೂಟ್ಯೂಬ್ ಕ್ವಿಟ್ ಮಾಡಬೇಕು ಅನಿಸುತ್ತೆ. ಆಗ ಯೋಚನೆ ಮಾಡ್ತೀರಾ ಯೂಟ್ಯೂಬ್ ಕ್ವಿಟ್ ಮಾಡಬೇಕು ಅಂತ. ಆ್ಯಂಡ್ ಫೈನಲಿ ಯೂಟ್ಯೂಬ್ ಕ್ವಿಟ್ ಮಾಡ್ತೀರಾ. ಆಗ ಅವನಿಗೆ ನಾವೇನು ಅನ್ನುತ್ತೇವೆ? ಒಬ್ಬ ಫೇಲ್ಯೂರ್ ಯೂಟ್ಯೂಬರ್ ಅಂತೇವೆ. ಸೊ ಇದಾಯಿತು ಫೇಲ್ಯೂರ್ ಯೂಟ್ಯೂಬರ್ ಬಗ್ಗೆ ಆಯಿತು. ಈಗ ಇಲ್ಲಿ ನಾವು ನೋಡೋಣ ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಬಗ್ಗೆ. ಸ್ನೇಹಿತರೆ, ನೀವು ಯೂಟ್ಯೂಬ್ ಮೇಲೆ ವಿಡಿಯೋ ನೋಡಿ, ಅದರಿಂದ ಇನ್ಸ್ಪೈರ್ ಆಗಿ ಪರವಾಗಿಲ್ಲ, ಅವನು ಇಷ್ಟೊಂದು ಹಣ ಮಾಡ್ತಿದ್ದಾನಲ್ಲ ಅಂತ ಮೋಟಿವೇಟ್ ಆಗಿ, ನೋ ಪ್ರಾಬ್ಲಮ್. ಆದರೆ ಇದನ್ನೆಲ್ಲ ನೋಡಿದ ಮೇಲೆ ಒಂದು ಒಳ್ಳೆ ಪ್ಲಾನ್ ಮಾಡಿ ಯೂಟ್ಯೂಬ್ ಚಾನಲ್ ಮಾಡಿ ನಾನು ಜನರಿಗೆ ಏನು ಕಲಿಸಬಹುದು, ಯಾವ ಕಂಟೆಂಟ್ ಡೆಲಿವರ್ ಮಾಡಬಹುದು ಅನ್ನೋದನ್ನು ಅರಿತು ನನಗೆ ನಂಬಿ ಬಂದ ನನ್ನ ಆಡಿಯನ್ಸ್ಗೆ ನಾನು ಏನು ಕೊಡಬಲ್ಲೆ
ಅದು ಡಿಸೈಡ್ ಮಾಡಿ. ನಾನು ಯೂಟ್ಯೂಬ್ನಿಂದ ಬರೀ ಹಣ ಸಂಪಾದನೆ ಮಾಡ್ತೀನಿ ಅನ್ನೋ ಮನಸ್ಸಿನಿಂದ ಬರಬೇಡಿ. ಒಳ್ಳೆ ಕಂಟೆಂಟ್ ಕೊಡೋಕೆ ಪ್ರಯತ್ನಿಸಿ ಸಾಕು. ಹಣದ ಹೊಳೆ ತಾನಾಗಿ ಹರಿಯೋಕೆ ಶುರು ಆಗುತ್ತೆ. ಇದು ಸತ್ಯ ಸ್ನೇಹಿತರೆ. ಇಲ್ಲಿ ಈ ಯೂಟ್ಯೂಬ್ನಲ್ಲಿ ಕೋಟಿ ಹಣ ಮಾಡುವವರು ಇದ್ದಾರೆ ಸ್ನೇಹಿತರೆ. ಆದರೆ ಸರಿಯಾದ ಪ್ಲಾನ್ ಮುಖಾಂತರ ಒಳ್ಳೆ ಕಂಟೆಂಟ್ ಕೊಟ್ಟು ಅದು ಬಿಟ್ಟು ವಾಮ ಮಾರ್ಗ ಅನುಸರಿಸಿದರೆ ಇಲ್ಲಿ ಕರಿಯರ್ ಇಲ್ಲ, ಫೇಲ್ ಆಗೋದು ಗ್ಯಾರಂಟಿ. ನೀವು ಮೊದಲು ಲರ್ನಿಂಗ್ ಮಾಡಿ, ಕಲಿಯೋಕೆ ಸಮಯ ಕೊಡಿ, ತಾಳ್ಮೆ ಇಟ್ಟು ನಿಮ್ಮ ಕೆಲಸದ ಮೇಲೆ ಗಮನ ಕೊಟ್ಟು ಕೆಲಸ ಮಾಡುತ್ತಾ ಸಾಗಿದರೆ 100ಕ್ಕೆ 100% ನಿಮಗೆ ಹೆಸರು ಬರುತ್ತೆ, ನಿಮಗೆ ದುಡ್ಡು ಕೂಡ ಸಿಗುತ್ತೆ ಸ್ನೇಹಿತರೆ. ನಿಮ್ಮ ಕೆಲಸ ಮಾತ್ರ ಭಕ್ತಿಯಿಂದ ಮಾಡಿ, ಒಳ್ಳೆ ಕಂಟೆಂಟ್ ಕೊಡಿ, ಜನ ಇಷ್ಟಪಡೋ ಹಾಗೆ ಕಂಟೆಂಟ್ ಮಾಡಿ ಸಾಕು. ಸಕ್ಸಸ್ ಸಿಗೋದು ಕಟ್ಟಿಟ್ಟ ಬುತ್ತಿ ಸ್ನೇಹಿತರೆ. ಸೊ ಸ್ನೇಹಿತರೆ, ವಿಡಿಯೋದಿಂದ ಏನಾದರೂ ಕಲಿಯೋಕೆ ಸಿಕ್ತು ಅಂತ ಅನಿಸಿದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಯೂಟ್ಯೂಬ್ ವಿಡಿಯೋ ನೋಡಲು ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.